ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಇ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎಂಡ್ ನಾಟನ್ನು ತೋರಿಸ್ಕೊಡ್ತಿದ್ದೀನಿ. ಇದರಲ್ಲಿ ಏನು ವಿಶೇಷ ಅಂತೀರಾ? ಈಗ ನಿನ್ನೆ ವಿಡಿಯೋದಲ್ಲಿ ನಾನು ಸಿಲ್ಕ್ ಥ್ರೆಡ್ಡಿಂದ ಚೈನ್ ಸ್ಟಿಚ್ ಹಾಕೋದು ಹೇಗೆ ಮತ್ತು ಸಿಲ್ಕ್ ಥ್ರೆಡ್ಡನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಲ್ಕ್ ಥ್ರೆಡ್ಡನ್ನು ನಾವು ಚೈನ್ ಸ್ಟಿಚ್ ಹಾಕೋವಾಗ ಹೇಗೆ ನಾವು ಎಂಡ್ ನಾಟನ್ನು ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಏನು ಇದಕ್ಕೆ ವಿಶೇಷ ಏನಂದರೆ, ನಾವು ಜರಿ ಥ್ರೆಡ್ಡಲ್ಲಿ ಹಾಕುವಾಗ ಅದು ಒಂದೇ ಎಳೆ ಮಾತ್ರ ಇರುತ್ತೆ, ಜೊತೆಗೆ ಗಟ್ಟಿ ಇರುತ್ತೆ. ಅದನ್ನು ಹೇಗೋ ನಾವು ಎಂಡ್ ನಾಟನ್ನು ಮಾಡ್ಕೊಂಡ್ಬಿಡ್ತೀವಿ ಬಿಗಿನರ್ಸ್. ಆದರೆ ಸಿಲ್ಕ್ ಥ್ರೆಡ್ ತಗೊಂಡಾಗ ನಮಗೆ 2 ಎಳೆ ಇರುತ್ತೆ. ಅದನ್ನು ಹೇಗೆ ಮೇಂಟೈನ್ ಮಾಡೋದು, ಅದನ್ನು ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ಲೇಟ್ ಮಾಡೋದು ಬೇಡ, ಬನ್ನಿ. 2 ಎಳೆ ಆ್ಯಸ್ ಇಟ್ ಈಸ್ ನಾವು ದಾರನ ತಗೊಂಡು ಫಸ್ಟು ಟುಲಿಪ್ ಅನ್ನೋ ಅಂಥದ್ದು ಮುಂದೆ ಇರಬೇಕು. ನೋಡಿ, ಬಂತಲ್ವ, ಎಳ್ಕೊಂಡು ಇದನ್ನು ಚೈನ್ ಸ್ಟಿಚ್ ಈಗಲೂ ನೋಡ್ಕೋಬೋದು. ನೀವು ನೋಡಿಲ್ಲ ಅನ್ನುವಂಥವರು ಚೈನ್ ಸ್ಟಿಚ್ ಇರುತ್ತೆ. ಯಾವುದೇ ಸ್ಟಿಚ್ ಆಗಲಿ ಎಂಡ್ ನಾಟ್ ಬೇಕೇ ಬೇಕು. ಹಾಗಾಗಿ ನಾನು ತೋರಿಸ್ಕೊಡ್ತಿದ್ದೀನಿ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನೀವು ದೊಡ್ಡದಾಗೆ ಕಲಿಯುವಾಗ ಚಿಕ್ಕದಾಗೆ ಕಲಿಬೇಕು ಅಂತ ಏನೂ ಇಲ್ಲ. ಫಸ್ಟು ನೀವು ಯಾರೇ ಆದರೂ, ನಾನು ಕಲ್ತದ್ದು ಫಸ್ಟು ಸ್ಟಾರ್ಟಿಂಗು ದೊಡ್ಡದಾಗೆ ಹಾಕಿ. ಯಾಕೆಂದರೆ ನಮಗೆ ಗ್ರಿಪ್ ಸಿಗಬೇಕು, ನೀಡಲ್ದು ಗ್ರಿಪ್ ಸಿಗಬೇಕಲ್ವ. ಹಾಗಾಗಿ ನಮಗೆ ಇದಾಗತ್ತೆ. ನೋಡಿ, ಈಗ ನೋಡ್ಬೋದು. ನೀವು ನಂಬರ್ ಕಡೆ ಇಟ್ಕೊಂಡು ನೀವು ಒಂದು ವರ್ಷ ಪೂರ್ತಿ ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ನಿಮಗೆ ಅದು ಬರೋದಿಲ್ಲ. ಯಾಕೆ ಅಂದರೆ ಅದ್ರ ಫೇಸ್ ಬಂದು ಟುಲಿಪ್ ಅನ್ನೋದ್ರ ಕಡೆ ಇರೋದ್ರಿಂದ ನೀವು ಅದರ ಕಡೆಗೆ ಇಟ್ಕೋಬೇಕು. ನೋಡ್ಬೋದು, ಇಲ್ಲಿ ನೋಡಿ, ಟುಲಿಪ್ ಅನ್ನುವಂಥದ್ದು ನೋಡಿ, ಕಾಣಿಸ್ತಿದೆಯಾ? ನೋಡಿ, ಈಗ ಟುಲಿಪ್ ಅನ್ನುವಂಥದ್ದು ಅಕ್ಷರ, ಟುಲಿಪ್ ಅನ್ನೋದು ಬೇಡ, ಅಕ್ಷರ ಏನಿದೆ ಪದಗಳು ಅದನ್ನು ಫೇಸ್ ಮುಂದೆ ಮಾಡಿ, ನಂಬರ್ಸ್ ಏನಿದೆ, ಅಂಕಿಗಳು ಏನಿದೆ ಅದನ್ನು ಹಿಂಬದಿಯಲ್ಲಿ ಇಟ್ಕೊಳ್ಳಿ. ಇದಿಷ್ಟನ್ನು ತಿಳ್ಕೊಂಡ್ರೆ ಸಾಕು ನಿಮಗೆ ಆರಿ ವರ್ಕಲ್ಲಿ ಅರ್ಧ ಕಲ್ತಾಗೆ. ಯಾಕೆ ಅಂದರೆ ನಾವು ಯಾವ ರೀತಿ ನೀಡಲನ್ನು ಇಟ್ಕೋಬೇಕು ಅನ್ನೋದನ್ನು ಕಲ್ತಿಲ್ಲ ಅಂದಾಗ ನಿಮಗೆ ಅದು ಗೊತ್ತಾಗೋದಿಲ್ಲ. ಹಾಗಾಗಿ ನೋಡಿ, ಈಗ ಇದು ಚೈನ್ ಸ್ಟಿಚ್ ಆಯಿತು. ಈಗ ನಾನು ಈ ನಾಟ್ ಹಾಕೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಈಗ ಇಲ್ಲಿ ನೋಡ್ಬೋದು, 2 ಎಳೆಯನ್ನು ಎಳ್ಕೊಂಡಿದ್ದೀನಿ. ನೋಡಿ, 2 ಎಳೆ ಎಳ್ಕೊಂಡಾಯ್ತಲ್ವ. ಈ 2 ಎಳೆ ಒಳಗಡೆಯಿಂದ ನಾವು ಇನ್ನೊಂದು ಲೂಪಿಂದ ದಾರನ ಮೇಲ್ಗಡೆಗೆ ಈ ರೀತಿ ಎಳ್ಕೋಬೇಕು. ನೋಡಿ, ಇದರಲ್ಲೂ 2 ಎಳೆ ಇದೆ, ಕಾಣಿಸ್ತಿದೆಯಾ? ಇದರಲ್ಲೂ 2 ಎಳೆನೂ ಬರಬೇಕು, ಇದರಲ್ಲೂ 2 ಎಳೆ ಇರಬೇಕು. ಫಸ್ಟ್ ಎಳೆದಿರೋ ಲೂಪಲ್ಲಿರುವಂಥ 2 ಎಳೆ, ಪುನಃ ಅದರೊಳಗಡೆ ಹೋಗಿ ನಾನು 2 ಎಳೆ ದಾರನ ತಂದಿದ್ದೀನಿ. ಆ 2 ಎಳೆ ದಾರದೊಳಗಡೆಯಿಂದ ಫಸ್ಟ್ ಎಳೆದಂಥ ಲೂಪನ್ನು ಈ ನೀಡಲಿಂದ ಹೀಗೆ ಹಿಡ್ಕೋಬೇಕು. ಈಗ ಹಿಡ್ಕೊಂಡಂಥ ಲೂಪನ್ನು ಈ ಎಳ್ದಗೈಯಿಂದ ಈ ರೀತಿ ಎಳ್ಕೊಂಡ್ರೆ ಆಯಿತು, ನಮಗೆ ಪರ್ಫೆಕ್ಟ್ ಆಗಿರುವಂಥ ಎಂಡ್ ನಾಟ್ ಸಿಗುತ್ತೆ. ಈಗ ನೋಡಿದ್ರಲ್ಲ ಎಷ್ಟು ಚಿಕ್ಕದಾಗಿದೆ ವಿಡಿಯೋ, ಆದರೂ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ತಿಳ್ಕೋಬೇಕು. ಹಾಗಾಗಿ ನಾನು ಜರಿ ಥ್ರೆಡ್ಡನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಈಗ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಲಾಕ್ ಆಗುತ್ತೆ. ಜೊತೆಗೆ ನಾವು ಎಷ್ಟು ಹೇಳಿದ್ರೂ ಅದು ಕೀಳೋದಿಲ್ಲ. ಹಾಗಾಗಿ ನೀವು ಈ ರೀತಿ ಲಾಕ್ ಮಾಡೋದನ್ನು ಪ್ರೊಫೆಷನಲ್ ಆಗಿ ಲಾಕ್ ಮಾಡುವುದು ಇದೇ ರೀತಿ. ನಿಮಗೆ ಬಂದಿಲ್ಲ ಅಂದರೆ ಅದನ್ನು ಗಂಟು ಹಾಕೋಬೋದು. ಎಲ್ಲ ಟೈಮಲ್ಲೂ ಅದನ್ನು ಮಾಡೋದಕ್ಕಾಗೋದಿಲ್ಲ. ಪ್ರೊಫೆಷನಲ್ ಆಗಿ ನಾವು ಏನೇ ಕಲಿಬೇಕಾದ್ರೂ ನಾವು ಪ್ರೊಫೆಷನಲ್ ಆಗಿ ಕಲಿಬೇಕು. ಹಾಗಾಗಿ ಇದೇ ರೀತಿ ನೀವು ಕಲ್ತ್ಕೋಬೇಕು. ಅದಕ್ಕಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ಖಂಡಿತವಾಗ್ಲೂ ನೀವೆಷ್ಟು ರೆಸ್ಪಾನ್ಸ್ ಮಾಡ್ತೀರಾ ಅದ್ರ ಮೇಲೆ ಮುಂದಿನ ವೀಡಿಯೋಸ್ಗಳಿಗೆ ಹೋಗೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಆದಷ್ಟು ನೀವು ವಿಡಿಯೋನ ನೋಡಿದ್ದೀರಾ ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಕಮೆಂಟ್ ಬಂದು ನಮಗೆ ಎಷ್ಟು ಲೈಕ್ ಬರುತ್ತೆ ಅದ್ರ ಮೇಲೆ ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ ನಾವು ಮುಂದಿನ ವೀಡಿಯೋಸ್ಗಳನ್ನು ಮಾಡೋದಕ್ಕೆ. ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.